ಹಾಯ್ ವೆಲ್ಕಮ್ ಟು ವಿನೀಸ್ ಯೂಟ್ಯೂಬ್ ಚಾನಲ್. ಹಬ್ಬದ ತಯಾರಿಯೆಲ್ಲ ಹೇಗಿದೆ ಅಂತ ನೋಡೋಣ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ವಿನುತಾ. ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಮನಗಿರೋ ಪ್ಲೇಸ್ನ ನೀಟಾಗಿ ಇಟ್ಬಿಟ್ಟು ಬಂದಿದ್ದು ದೇವ್ರ ಫೋಟೋ ನೋಡಿ ಟಿ ವಿ ಆನ್ ಮಾಡಿ ಕುತ್ಕೊಳ್ತೀನಿ. ನನಗೆ ಚಿಲ್ಡ್ರನ್ಸ್ ಕಾರ್ಟೂನ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನೀವು ನೋಡ್ತಿರ್ಬೋದು ಟಿ ವಿಲಿ ಆಲ್ರೆಡಿ ಪಾವ್ ಪೆಟ್ರೋಲ್ ಬರ್ತಾ ಇರುತ್ತೆ. ಐ ಲೈಕ್ ದಟ್ ಬಿಕಾಸ್ ಪಪ್ಪಿ ಇದೆ. ಅಮ್ಮ ಅಂದಿದ್ರು ಸ್ವಲ್ಪ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಂಡು ನಾನು ಬರೋಷ್ಟರಲ್ಲಿ ಬಂದಮೇಲೆ ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಹಬ್ಬಕ್ಕೆ ಬೇಕಾಗಿರೋದು ಅಂತ ಅಂದರು. ಸರಿ ಅಂತ ನಾನು ದೇವ್ರ ಮನೆನ ಕ್ಲೀನ್ ಮಾಡ್ಕೊಬೇಕು. ಅದಕ್ಕೆ ಮುಂಚೆ ಫ್ರೆಶ್ ಆಗೋಣ ಅಂತ ಫ್ರೆಶ್ ಆಗೋಕ್ಕೆ ಮುಂಚೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡೋಣ ಹೇರ್ಗೆ. ನನ್ನ ಹೇರ್ ಫುಲ್ಲು ಡ್ರೈ ಮತ್ತು ಫ್ರೀಝಿ ಆಗಿಬಿಡುತ್ತೆ ಜಾಸ್ತಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಆಯಿಲ್ ಮಸಾಜ್ ಮಾಡಿದ್ರೆ ಸ್ವಲ್ಪ ನನ್ನ ಹೇರ್ ಸ್ಮೂತ್ ಆದರೂ ಆಗುತ್ತೆ ಅಂತ ಮಾಡ್ತಿದ್ದೆ. ಬಟ್ ನೀವು ಟಿ ವಿಲಿ ನೋಡ್ತಿರ್ಬೋದು, ಇನ್ನೂ ಓಡ್ತಿದೆ. ನಾನು ತುಂಬ ಸೌಂಡ್ ಕೊಟ್ಟಿದ್ದೆ, ಬರೀ ಅದ್ರ ಸೌಂಡೇ ಕೇಳಿಸ್ತಿತ್ತು. ನಾನು ಮಾತಾಡೋದೇನು ಕೇಳಿಸಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಓಕೆ ಹೆಂಗೋ ವಾಯ್ಸ್ ಓವರ್ ಕೊಡ್ತೀನಲ್ಲ ಅಂದ್ಬಿಟ್ಟು ಬಿಟ್ಟೆ. ಅದು ಕನ್ನಡಿಲೇ ಇದರ ರಿಫ್ಲೆಕ್ಷನ್ ಕಾಣಿಸೋದ್ರಿಂದ ನಂಗೆ ಸೌಂಡ್ ಮಾತ್ರ ಬೇಕಿದ್ದಿತ್ತು. ಪದೇ ಪದೇ ನಾನು ಏನು ಟಿ ವಿ ನೋಡಬೇಕು ಅಂತ ತಿರ್ಗೋಕ್ಕಾಗಲ್ಲ. ಸೊ ರಿಫ್ಲೆಕ್ಷನಲ್ಲೇ ನಾನು ನೋಡ್ಕೊಳ್ತೀನಿ ನಂಗೆ ಏನು ನೋಡ್ತಿದ್ದೆ ಟಿ ವಿಲಿ ಅಂತ. ಹಾಗೆ ಸ್ವಲ್ಪ ಹೇರ್ನ ಮಸಾಜ್ ಮಾಡ್ತಾ ಅಮ್ಮ ಹೇಳಿದ್ದೆಲ್ಲ ನೆನೆಸ್ಕೊಂಡು ಏನೇನು ಕೆಲಸ ಮಾಡಬೇಕು ಅಂತ ಮಾಡ್ಕೊಳ್ತಿದ್ದೆ. ಆ್ಯಕ್ಚುಲಿ ನಾನು ಎದ್ದೇಳೋದು ಲೇಟು, ಆದರೆ ಅಮ್ಮ ನಾನು ಮನಗಿದಾಗೆ ಸ್ವಲ್ಪ ಎಚ್ಚರಿಕೆ ಮಾಡಿಬಿಟ್ಟು ಹೇಳ್ಬಿಟ್ಟೋಗಿರ್ತಾರೆ ಏನೇನು ಕೆಲಸ ಮಾಡ್ಕೊಬೇಕು ಅಂತ. ಅದನ್ನು ಮಾಡ್ಕೊಳ್ತಾ ಇರ್ತೀನಿ ಆವಾಗವಾಗ. ಇಲ್ಲ ಕೆಲವೊಂದು ಸತಿ ನಾನು ಮರ್ತೋಗ್ತೀನಿ, ಏಕೆಂದರೆ ನಂಗೆ ಸ್ಲೀಪಿ ಮೋಡಲ್ಲಿ ಇರ್ತೀನಲ್ಲ, ಅದಕ್ಕೋಸ್ಕರ ಮರ್ತೋಗಿರುತ್ತೆ. ಹಾಗೆ ಫೇಸ್ ಪ್ಯಾಕ್ ಕೂಡ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಕಿನ್ನೆಲ್ಲ ಡ್ರೈ ಮತ್ತು ಡೆಡ್ ಸ್ಕಿನ್ನೆಲ್ಲ ಇದೆ ಅನಿಸ್ತಿತ್ತು. ಅದಕ್ಕೋಸ್ಕರ ಸಕ್ಕರೆ ಮತ್ತು ಸ್ವಲ್ಪ ಕೊಕೊನಟ್ ಆಯಿಲ್ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಲೈಟಾಗಿ ಸ್ಕ್ರಬ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡೆ. ಅದನ್ನು ಬರೀ ವಿತೌಟ್ ಸೋಪಲ್ಲಿ ಫೇಸ್ ವಾಶ್ ಮಾಡ್ಕೊಳ್ತೀನಿ, ಏಕೆಂದರೆ ಫ್ರೆಶ್ ಆಗಬೇಕಾದ್ರೆ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ತೀನಿ. ಅಲ್ಲಿಂದ ಬಂದು ದೇವ್ರ ಮನೇನ ಫುಲ್ ಕ್ಲೀನ್ ಮಾಡ್ಕೊಬೇಕು ಅಂದರು ಅಮ್ಮ. ಒರೆಸಿ ಗೋಡೆನೆಲ್ಲ ನೀಟಾಗಿ ಒರೆಸ್ಬಿಟ್ಟು ರೆಡಿ ಮಾಡ್ಕೊ ಅಂತ ಅಂದರು. ಅಂದ್ಬಿಟ್ಟು ನಾನು ಫುಲ್ಲು ಒರ್ಸೋಕ್ಕೆ ಎಲ್ಲ ಐಟಮ್ಸು ಈಚೆ ತೆಗ್ದಿಡ್ತಿದ್ದೆ ನಿಧಾನಕ್ಕೆ ಒಂದೊಂದೇ. ನಾನು ಕೆಲಸನ ತುಂಬ ಸ್ಲೋ ಆಗಿ ಮಾಡೋದ್ರಿಂದ ಯಾವಾಗಲೂ ಅಮ್ಮ ಅಂತಿರ್ತಾರೆ, ಅಪ್ಪಿ ನೀನು ಯಾಕೆ ಇಷ್ಟೊಂದು ಸ್ಲೋ ಕೆಲಸ ಮಾಡ್ತೀಯಾ, ಮಿಕ್ಕಿದ ಕೆಲಸ ಎಲ್ಲ ಯಾರು ಮಾಡ್ತಾರೆ, ನೀನು ಇಷ್ಟು ಸ್ಲೋ ಆಗಿ ಮಾಡಿದ್ರೆ ನಾನು ಒಬ್ಳ ಕೈಲೇ ಆಗಲ್ಲ, ಬೇಗ ಬಂದು ನನಗೂ ಹೆಲ್ಪ್ ಮಾಡು ಅಂತ ಹೇಳ್ತಿರ್ತಾರೆ. ಆದರೂ ನನಗೇನೋ ಒಂಥರ ಖುಷಿ ಸಿಗುತ್ತೆ ನಿಧಾನಕ್ಕೆ ಕೆಲಸ ಮಾಡೋದ್ರಿಂದ. ಅದಕ್ಕೋಸ್ಕರ ನಾನು ನಿಧಾನಕ್ಕೆ ಒಂದೊಂದೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ಅಮ್ಮ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ, ಆದರೆ ಅವರೇ ಎಲ್ಲ ಕೆಲಸ ಮಾಡ್ಕೊಳ್ತಾರೆ ನಂಗೆ ಹೇಳ್ದೇನೆ. ಅದರಲ್ಲೂ ನಾನು ಈಗ ದೇವ್ರ ಮನೆ ಅಂತ ನಾನು 1/2 ಅವರಿಂದ ಕ್ಲೀನ್ ಮಾಡಿದ್ದೀನಿ, ಒರೆದ್ರ ಮೇಲೆ ಒರೆಸಿ ಆ ರೀತಿ ಎಲ್ಲ. ಹಾಗೆ ದೇವ್ರಿಗೆ ಎಲ್ಲ ರೆಡಿ ಮಾಡಿದ್ದೀನಿ, ಆದರೆ ದೀಪ ಎಲ್ಲ ರೆಡಿ ಮಾಡ್ಕೊಂಡಿಲ್ಲ. ಅದು ಅಮ್ಮ ಬಂದು ನಂಗೆ ಕ್ಲೀನ್ ಮಾಡಿಕೊಡ್ತಾರೆ. ಅದಾದಮೇಲೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಬೇಕು. ಅಮ್ಮ ಬಂದರು ಕೆಲಸ ಮುಗಿಸ್ಕೊಂಡು, ಅಂದರೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಕೆಲಸ ಬಂದರು. ಸೊ ಬಂದಮೇಲೆ ಅಕ್ಕಿಗೆ ರೆಡಿ ಮಾಡ್ಕೊಳ್ಳೋಣ, ಸ್ವಲ್ಪ ನೀನು ಹೋಗಿ ಅಕ್ಕಿ ಹಾಕಿಸ್ಕೊ ಬಂದುಬಿಡು, ಚಕ್ಲಿಗೆ ಬೇಕಾಗಿರೋದನ್ನೆಲ್ಲ ನಾನು ರೆಡಿ ಮಾಡ್ಕೊಡ್ತೀನಿ, ಹುರ್ಕೊಡ್ತೀನಿ ಅಂತ ಅಂದರು. 2 ಡೇಸ್ ಬ್ಯಾಕೆ 1 ಸೇರು ಅಕ್ಕಿನ ಸ್ವಲ್ಪ ತೊಳ್ದು ಹಾರಕ್ಕೆ ಇಟ್ಕೊಂಡಿದ್ದಿತ್ತು. ಅದಿನ್ನೂ ಒದ್ದೆಯಾಗಿತ್ತು ಅಂತ ನೆನ್ನೆ ಮಾಡ್ಕೊಳಕ್ಕಾಗಲಿಲ್ಲ. ಅದೇ ಇವತ್ತು ಮಾಡ್ಕೊಳ್ತಾ ಇದ್ದೀವಿ ಅದನ್ನೇ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ, ಹೇಗೆ ಹುರ್ಕೊಳ್ತಿದ್ದಾರೆ, ಎಷ್ಟು ಬಿಸಿ ಮಾಡ್ಕೋಬೇಕು ಅಂತ. ಮತ್ತು ಇವತ್ತು ನಾವು ಕಜ್ಜಾಯ ಕೂಡ ಮಾಡ್ತೀವಿ. ಅಮ್ಮನಿಗದು ಪಾಕ ತೆಗ್ದು ಮಾಡೋಕ್ಕೆ ಬರಲ್ಲ ಅಂತ ನನ್ನ ಅಜ್ಜಿ ಮಾಡಿಕೊಡ್ತಾರೆ, 2ನೇ ಅಜ್ಜಿ, ಅಮ್ಮನ ಚಿಕ್ಕಮ್ಮ. ಅವ್ರ ಮನೆಯಿಂದ ಈಸ್ಕೊಂಬರ್ಬೇಕು ಅಂತ ಹೋಗ್ಬೇಕಾಗಿತ್ತು. ಅದಕ್ಕೆ ಮುಂಚೆ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಂಬಿಡೋಣ, ಇದನ್ನು ಅಲ್ಲಿ ಕೊಟ್ಬಿಟ್ಟೋದ್ರೆ ಅಂಕಲ್ ಹಾಕಿಟ್ಟಿರ್ತಾರೆ ಪೌಡರ್ ಮಾಡಿ, ಸೊ ಬರ್ತಾ ಅಮೌಂಟ್ ಕೊಟ್ಟು ತೊಗೊಂಬರ್ಬೋದು ಅಂತ ಅಂದರು. ಅದಕ್ಕೋಸ್ಕರ ನಾನು ಸರಿ ಹೇಗಿದ್ದರೂ ಇರ್ತೀವಲ್ಲ, ಬೇಗ ಆಗುತ್ತೆ ತಿಂಡಿ ಎಲ್ಲ ಅಂತ ನಾನು ಓಕೆ ಅಂದೆ. ಅಮ್ಮ ತೇವ ಇದೆಯಾ ಇಲ್ವಾ ಹುರ್ಕೊಬೋದಾ ಅಂತ ಚೆಕ್ ಮಾಡಿಕೊಂಡು ಹಾಗೆ ಹುರ್ಕೊಳ್ತಿದ್ರು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಮತ್ತು ನನಗೆ ಚಿಕ್ಕ ಕಪ್ಪಲ್ಲಿ ಎಷ್ಟೆಷ್ಟು ಬೇಕು ಕಾಳುಗಳು ಅಂತ ಮೆಷರ್ ಮಾಡಿ ಇಟ್ಕೊಳ್ಳೋಕೆ ಹೇಳಿದ್ರು. ಅಲ್ಲಿ ನೀವು ನೋಡ್ಬೋದು, ಉದ್ದಿನಬೇಳೆ 1 ಕಪ್ ತೊಗೊಂಡಿದ್ದೀನಿ, ಕಡಲೆಬೇಳೆ 2 ಕಪ್ಪು, ಹೆಸರುಬೇಳೆ ಕೂಡ 1 ಕಪ್ಪು, ಹುರ್ಗಡಲೆ 3 ಕಪ್ಪು, ಜೀರಿಗೆ ಆ ಲೋಟದಲ್ಲಿ ಚಿಕ್ಕ ಆಫ್ ಅಷ್ಟೇ ತೊಗೊಂಡಿರೋದು, ಮತ್ತು ಕಾಳು ಮೆಣಸು. ಅಮ್ಮ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹಾರಕ್ಕೆ ಬಿಟ್ಟರು. ಅದನ್ನು ನಾನು ಹಾಕಿಸ್ಕೊಂಡು ಬಂದೆ, ಅಜ್ಜಿ ಮನೆಯಿಂದ ಕಜ್ಜಾಯದಿಟ್ಟು ತೊಗೊಂಬಂದ್ವಿ ಇಬ್ಬರು ಹೋಗಿ. ಬಂದಮೇಲೆ ಹಾಗೆ ಕರ್ಜಿಕಾಯಿ ಹಿಟ್ಟು ಕೂಡ ಕಲಿಸ್ಕೊಂಡ್ವಿ, ಚಿರೋಟಿ ಮತ್ತು ಕರ್ಜಿಕಾಯಿಗೋಸ್ಕರ. ಅದು ಸಕ್ಕರೆ ಚಿರೋಟಿಗೆ ಬೇಕಲ್ವ ಮೇಲ್ಗಡೆ ಉದುರಿಸೋಕ್ಕೆ ಅಂತ ಅದನ್ನು ಮಾಡಿಕೊಂಡು
ಅದನ್ನು ಸೈಡ್ಗಿಟ್ಟು ಕಜ್ಜಾಯ ತೆಗ್ದು ಒತ್ತಿದ್ವಿ. ಆಲ್ಮೋಸ್ಟ್ ಎಲ್ಲ ಕಜ್ಜಾಯನೂ ಆದಮೇಲೆ ಕರ್ಜಿಕಾಯಿ ಒತ್ತು ನೋಡೋಣ ಅಂತ ಒತ್ತುತ್ತಿದ್ವಿ. ನನಗೆ ಫಸ್ಟು ನೀಟಾಗಿ ಮಾಡೋಕ್ಕೆ ಬರಲಿಲ್ಲ. ನಾನು 2 ಕಪ್ಸ್ ಹಾಕ್ಬಿಟ್ಟೆ ಅದ್ರ ಕರ್ಜಿಕಾಯಿ ಫಿಲ್ಲಿಂಗ್ಸ್ನ. ಅದಕ್ಕೋಸ್ಕರ ಅದು ಸ್ವಲ್ಪ ಕಿತ್ತೋಯ್ತು. ಅದನ್ನು ಬಿಟ್ಬಿಟ್ಟು ಫಸ್ಟು ಚಿರೋಟಿ ಮಾಡಿಬಿಡೋಣ, ಆಮೇಲೆ ಬೇಕಾದ್ರೆ ಕರ್ಜಿಕಾಯಿ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡ್ವಿ. ಅಮ್ಮ ನನಗೆ ಕರ್ಜಿಕಾಯಿನ ಹೇಗೆ ಫಿಲ್ ಮಾಡಿ ಪ್ರೆಸ್ ಮಾಡಬೇಕು ಅಂತ ಹೇಳ್ಕೊಡ್ತಿದ್ರು. ನೀವು ಪಕ್ಕದಲ್ಲಿ ನೋಡ್ಬೋದು ನಮ್ಮಮ್ಮ ನನಗೆ ಹೇಳ್ಕೊಡ್ತಿರೋದನ್ನ. ಮತ್ತು ಅವ್ರು ಉಂಡೆ ಕೂಡ ಮಾಡಾಕ್ತಿದ್ರು. ನೆಕ್ಸ್ಟ್ ಹೊತ್ಕೊಂಡ್ರೆ ಈಸಿ ಆಗುತ್ತೆ, ಅವ್ರು ಮಾಡಿಕೊಂಡು ಹಾಗೆ ಫ್ರೈ ಮಾಡ್ಕೊಬೋದು ಅಂತ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಹೇಗೋ ಮಾಡಿದೆ, ಬಟ್ ಅದೇನೋ ಚೆನ್ನಾಗಿ ಬರಲಿಲ್ಲ. ಅದಕ್ಕೋಸ್ಕರನೇ ಚಿರೋಟಿನೇ ಮಾಡೋಣ, ಬೇಗ ಆಗಿಬಿಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಐಟಮ್ ಇದೆಯೋ ಅದು ಮಾಡ್ಕೊಬೋದು ಅಂತ ಅಂದ್ಕೊಂಡೆ. ನೀವು ಅಲ್ಲಿ ನೋಡ್ಬೋದು, ನಾನು ತೆಗೆದ್ರೆ ಹಾಗೇ ಇತ್ತು, ಎರಡು ಒಂದೇ ಕಡೆ ಇತ್ತು. ನಾನು ನಮ್ಮಮ್ಮನ ಮುಖ ನೋಡ್ತಿದ್ದೀನಿ, ನೋಡು ನೀನು ಹೇಳ್ದಷ್ಟು ಹಾಕ್ದೆ, ಆದರೂ ಏಕೋ ಕಚ್ಕೊಂಡೆ ಎಲ್ಲ ಅಂತ ಹೇಳಿದೆ. ಅಮ್ಮ ಕೂಡ ನಗ್ತಿದ್ದಾರೆ, ನಾನು ಹೇಳಿದೆ ಅಂತ ನೀನು ಹಾಕ್ಬಿಟ್ಯಾ, ನೋಡ್ಕೊಬೇಕಲ್ವ ಅಂತ ಅಂದರು. ನಾನು ಅದನ್ನು ಒತ್ತಿದ್ದು ಚಿರೋಟಿಗೋಸ್ಕರ. ಅಮ್ಮ ಫಸ್ಟ್ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂದಿದ್ದಕ್ಕೆ ಕರ್ಜಿಕಾಯಿ ಮೋಲ್ಡ್ಗೆ ಇಟ್ಬಿಟ್ಟು ಫಿಲ್ಲೆಲ್ಲ ಮಾಡಿ ಅದನ್ನು ಪ್ರೆಸ್ ಕೂಡ ಮಾಡಿದೆ. ಆದರೆ ಅಂದ್ಕೊಳ್ಳಿಲ್ಲ. ಸರಿ ಫಸ್ಟು ಚಿರೋಟಿ ಮಾಡ್ಕೊಳ್ಳೋಣ, ಹಿಟ್ಟು ತುಂಬ ಕಲಿಸಿದ್ಯಾ ನೀನು ಚಿರೋಟಿಗೆ ಮತ್ತು ಕರ್ಜಿಕಾಯಿಗೆ ಅಂತ ಅಂದರು. ಸರಿ ನೀವು ಹೇಳ್ದಾಗೆ ಆಗಲಿ ಅಂದ್ಬಿಟ್ಟು ಮೊದಲು ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಕಲಸಿಟ್ಟೆ ಕರ್ಜಿಕಾಯಿಗೋಸ್ಕರ. ಇದನ್ನು ಬರೀ ಚಿರೋಟಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಚಿರೋಟಿಗೆ ಒತ್ಕೊಂಡ್ವಿ. 10-20 ಏನೋ ಆಗಿರ್ಬೋದು ಚಿರೋಟಿ. ಮತ್ತು ಕಲಸಿದ್ದಿಂದ ಕರ್ಜಿಕಾಯಿ ಶುರು ಮಾಡ್ಕೊಂಡ್ವಿ. ಚಕ್ಲಿ ಮತ್ತು ನಿಪ್ಪಟ್ಟಿಗೂ ಹಾಗೆ ಕಲಸಿಟ್ಕೊಂಡು ಬೇಗ ಒತ್ಕೊಟ್ವಿ. ಅದು ಕಲಸಿದ ತಕ್ಷಣ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಮ್ಮ ಅಂದಿದ್ರು ಅಂತ ಅದು ಕೂಡ ರೆಡಿ ಮಾಡ್ಕೊಂಡ್ವಿ ಇಬ್ಬರು. ಎಲ್ಲ ತಿಂಡಿನೂ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್.